ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಭವಿಷ್ಯದ 5ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮೇ 30ರಂದು ರಷ್ಯಾದ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಅಂದರೆ FSMTC ಭಾರತದಲ್ಲಿ Su-57 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳ ಉತ್ಪಾದನೆ ಕುರಿತು ಮಾತುಕತೆಗಳು ಇನ್ನೂ ಮುಂದುವರಿಯುತ್ತಿವೆ ಎಂದು ಅಧಿಕೃತವಾಗಿ ದೃಢಪಡಿಸಿದೆ. ಕಳೆದ ಕೆಲವು ತಿಂಗಳುಗಳಿಂದ ಭಾರತ ಮತ್ತು ರಷ್ಯಾ ನಡುವೆ Su-57 ಉತ್ಪಾದನೆಗೆ ಸಂಬಂಧಿಸಿದ ಚರ್ಚೆಗಳು ಅತ್ಯಂತ ಮುಂದುವರಿದ ಹಂತವನ್ನು ತಲುಪಿವೆ ಎಂಬ ವರದಿಗಳು ಹೊರಬರುತ್ತಿದ್ದರು. ಇದೀಗ ರಷ್ಯಾದ ಸರ್ಕಾರವೇ ಈ ಮಾತುಕತೆಗಳು ಸಕ್ರಿಯವಾಗಿವೆ ಎಂದು ಸ್ಪಷ್ಟಪಡಿಸಿದೆ. FSMTC ನೀಡಿರುವ ಮಾಹಿತಿಯ ಪ್ರಕಾರ ರಷ್ಯಾ ಭಾರತದಲ್ಲಿ Su-57 ಯುದ್ಧ ವಿಮಾನಗಳ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಈ ಕುರಿತು ಭಾರತೀಯ ಪಾಲುದಾರರೊಂದಿಗೆ ಸಮಾಲೋಚನೆಗಳು ನಡೆಯುತ್ತಿವೆ. ಭಾರತ ಈಗಾಗಲೇ ರಷ್ಯಾದ ಹಲವು ಪ್ರಮುಖ ರಕ್ಷಣಾ ವ್ಯವಸ್ಥೆಗಳನ್ನು ಪರವಾನಗಿ ಅಡಿಯಲ್ಲಿ ಉತ್ಪಾದಿಸುತ್ತಿದೆ. ಇದರಲ್ಲಿ Su-30 MKI ಯುದ್ಧ ವಿಮಾನಗಳು, T-90S ಟ್ಯಾಂಕುಗಳು, AK-203 ಅಸಾಲ್ಟ್ ರೈಫಲ್ಗಳು, AK-630 ನೌಕಾ ಗನ್ ವ್ಯವಸ್ಥೆಗಳು ಹಾಗೂ ವಿವಿಧ ರೀತಿಯ ಮದ್ದುಗುಂಡುಗಳು ಸೇರಿವೆ. Su-57 ಬಗ್ಗೆ ಮಾತನಾಡುವುದಾದರೆ ಇದು ಅಮೆರಿಕ ಮತ್ತು ಚೀನಾದ ಹೊರತಾಗಿ ಅಭಿವೃದ್ಧಿಪಡಿಸಲಾದ ಏಕೈಕ ಕಾರ್ಯಾಚರಣೆಯಲ್ಲಿರುವ 5ನೇ ತಲೆಮಾರಿನ ಫೈಟರ್ ಜೆಟ್ ಆಗಿದೆ. 2020ರಲ್ಲಿ ರಷ್ಯಾದ ವಾಯುಪಡೆ ಸೇವೆಗೆ ಸೇರ್ಪಡೆಯಾದ ಈ ವಿಮಾನವು ಅತ್ಯಾಧುನಿಕ ಸ್ಟೆಲ್ತ್ ಸಾಮರ್ಥ್ಯ, ಸೂಪರ್ ಕ್ರೂಸ್ ಕಾರ್ಯಕ್ಷಮತೆ ಹಾಗೂ ಬಹುಪಾತ್ರದ ಯುದ್ಧ ಸಾಮರ್ಥ್ಯವನ್ನು ಹೊಂದಿದೆ. ವಿಶೇಷವಾಗಿ ಉಕ್ರೇನ್ ಯುದ್ಧ ಭೂಮಿಯಲ್ಲಿ Su-57 ವಿವಿಧ ರೀತಿಯ ಕಾರ್ಯಾಚರಣೆಗಳಲ್ಲಿ ವ್ಯಾಪಕವಾಗಿ ಪರೀಕ್ಷಿಸಲ್ಪಟ್ಟಿದೆ. ನಿಖರ ಗುರಿಗಳ ಮೇಲೆ ದಾಳಿ, ವೈಮಾನಿಕ ಯುದ್ಧ, ಶತ್ರು ವಾಯು ರಕ್ಷಣಾ ವ್ಯವಸ್ಥೆಗಳ ನಿಗ್ರಹ ಸೇರಿದಂತೆ ಹಲವು ಮಿಷನ್ಗಳಲ್ಲಿ ಇದನ್ನು ಬಳಸಲಾಗಿದೆ. ಈ ಘೋಷಣೆಯ ಕೆಲವೇ ದಿನಗಳ ಮೊದಲು ಮೇ 19ರಂದು Su-57D ಟ್ವಿನ್ ಸೀಟರ್ ಎಂಬ ಹೊಸ ರೂಪಾಂತರದ ಮೊದಲ ಹಾರಾಟ ಯಶಸ್ವಿಯಾಗಿ ನೆರವೇರಿತ್ತು. ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯದಂತೆ ಈ ಹೊಸ ಆವೃತ್ತಿಯನ್ನು ಭಾರತೀಯ ವಾಯುಪಡೆಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಈ ನಡುವೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HALನ ಅಧ್ಯಕ್ಷರಾದ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ DK ಸುನಿಲ್ ರವರು ಕೂಡ ಯೋಜನೆಯ ಪ್ರಗತಿಯ ಕುರಿತು ಮಹತ್ವದ ಮಾಹಿತಿ ನೀಡಿದ್ದಾರೆ. ಅವರ ಪ್ರಕಾರ HALನ ಉತ್ಪಾದನಾ ಘಟಕಗಳ ಸಾಮರ್ಥ್ಯವನ್ನು ರಷ್ಯಾದ ತಜ್ಞರ ತಂಡ ಪರಿಶೀಲಿಸಿದೆ. ಆ ಪರಿಶೀಲನೆಯಲ್ಲಿ ಸುಮಾರು 50% ಮೂಲಸೌಕರ್ಯವನ್ನು Su-57 ಉತ್ಪಾದನೆಗೆ ಬಳಸಬಹುದಾಗಿದೆ ಎಂದು ಕಂಡುಬಂದಿದೆ. ಆದರೆ ಕೆಲವು ಹೊಸ ಹೂಡಿಕೆಗಳು ಮತ್ತು ಮೂಲಸೌಕರ್ಯದ ವಿಸ್ತರಣೆ ಅಗತ್ಯವಾಗಲಿದೆ. ಡಾಕ್ಟರ್ ಸುನಿಲ್ ರವರು ಹೇಳುವಂತೆ ಅಗತ್ಯ ಹೂಡಿಕೆಯ ಕುರಿತು ರಷ್ಯಾದಿಂದ ಅಧಿಕೃತ ಅಂದಾಜು ಬರುವ ನಿರೀಕ್ಷೆ ಇದೆ. ಆ ನಂತರ ಭಾರತೀಯ ವಾಯುಪಡೆಯೊಂದಿಗೆ ಚರ್ಚಿಸಿ ಎಷ್ಟು ವಿಮಾನಗಳನ್ನು ಉತ್ಪಾದಿಸಬಹುದು, ಎಷ್ಟು ವೆಚ್ಚವಾಗಬಹುದು ಹಾಗೂ ಯೋಜನೆ ಪೂರ್ಣಗೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೆ ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇನ್ನೊಂದು ಮಹತ್ವದ ವಿಷಯವೇನೆಂದರೆ 2026ರ ಜನವರಿಯಲ್ಲಿ ಭಾರತದ ರಕ್ಷಣಾ ಸಚಿವಾಲಯವೇ Su-57 ಪರವಾನಗಿ ಉತ್ಪಾದನೆಗೆ ಸಂಬಂಧಿಸಿದ ಮಾತುಕತೆಗಳು ಉನ್ನತ ತಾಂತ್ರಿಕ ಹಂತಗಳನ್ನು ತಲುಪಿವೆ ಎಂದು ದೃಢಪಡಿಸಿತ್ತು. ಇದಕ್ಕೂ ಮೊದಲು 2025ರ ಜೂನ್ನಲ್ಲಿ ರಷ್ಯಾ ಭಾರತಕ್ಕೆ ಅತ್ಯಂತ ಅಪರೂಪದ ಹಾಗೂ ಐತಿಹಾಸಿಕ ಪ್ರಸ್ತಾಪವೊಂದನ್ನು ನೀಡಿತ್ತು. Su-57 ಯುದ್ಧ ವಿಮಾನದ ಸಂಪೂರ್ಣ ಸಾಫ್ಟ್ವೇರ್ ಸೋರ್ಸ್ ಕೋಡ್ಗೆ ಪ್ರವೇಶ ನೀಡಲು ರಷ್ಯಾ ಸಿದ್ಧವಾಗಿದೆ ಎಂಬ ವರದಿಗಳು ಪ್ರಕಟವಾಗಿದ್ದವು. ಯಾವುದೇ ದೇಶ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನವಾದ ಸೋರ್ಸ್ ಕೋಡ್ ಅನ್ನು ಹಂಚಿಕೊಳ್ಳುವುದು ಅತ್ಯಂತ ಅಪರೂಪ. ಈ ಕಾರಣದಿಂದ ಈ ಪ್ರಸ್ತಾಪವನ್ನು ರಕ್ಷಣಾ ವಲಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿ ಪರಿಗಣಿಸಲಾಗಿದೆ. 2026ರ ಏಪ್ರಿಲ್ನಲ್ಲಿ ರಷ್ಯಾದ ರೋಸ್ಬೋರ್ನೆ ಎಕ್ಸ್ಪೋರ್ಟ್ ಸಂಸ್ಥೆ ಹಲವು ರಾಷ್ಟ್ರಗಳು Su-57ಗೆ ಆರ್ಡರ್ ನೀಡಿವೆ ಎಂದು ಘೋಷಿಸಿತ್ತು. ಅದರ ನಂತರ ಭಾರತ ಕೂಡ ಸ್ಥಳೀಯ ಉತ್ಪಾದನೆಯಾದ AMCA ಕಾರ್ಯಕ್ರಮವು ಆರಂಭವಾಗುವವರೆಗೆ ಮಧ್ಯಂತರ ವ್ಯವಸ್ಥೆಯಾಗಿ ನೇರವಾಗಿ ರಷ್ಯಾದಿಂದ ಕೆಲವು Su-57 ಯುದ್ಧ ವಿಮಾನಗಳನ್ನು ಖರೀದಿಸಬಹುದು ಎಂಬ ಊಹಾಪೋಹಗಳು ಹೆಚ್ಚಾಗಿದ್ದವು.
ಇದರ ಜೊತೆಗೆ 2025ರ ಡಿಸೆಂಬರ್ನಲ್ಲಿ ರಷ್ಯಾದ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಸೇವೆಯ ನಿರ್ದೇಶಕರಾದ ದಿಮಿತ್ರಿ ಶುಗಾಯೇವ್ ಇನ್ನೂ ದೊಡ್ಡ ಸಾಧ್ಯತೆಯ ಬಗ್ಗೆ ಸುಳಿವನ್ನು ನೀಡಿದ್ದರು. ಅವರ ಪ್ರಕಾರ ಭಾರತ ಮತ್ತು ರಷ್ಯಾ ಸೇರಿ ಹೊಸ ತಲೆಮಾರಿನ ವಿಶೇಷ ಸು-57 ರೂಪಾಂತರವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಸಾಧ್ಯತೆಯೂ ಇದೆ. ಈ ಯೋಜನೆ ಜಾರಿಯಾದರೆ ಭಾರತ ಕೇವಲ ಯುದ್ಧ ವಿಮಾನಗಳನ್ನು ನಿರ್ಮಿಸುವುದಷ್ಟೇ ಅಲ್ಲ, ಪ್ರಮುಖ ತಂತ್ರಜ್ಞಾನಗಳ ಸಹಮಾಲಿಕತ್ವವನ್ನು ಪಡೆಯಬಹುದು. ಭಾರತೀಯ ರಕ್ಷಣಾ ವಲಯದ ಮೂಲಗಳ ಪ್ರಕಾರ ಭಾರತೀಯ ಅಗತ್ಯಗಳಿಗೆ ತಕ್ಕಂತೆ ಆಳವಾದ ಕಸ್ಟಮೈಸೇಷನ್ ಹೊಂದಿರುವ ಸು-57 ರೂಪಾಂತರವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಕಲ್ಪನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಭಾರತದಲ್ಲಿ ಸು-57 ಉತ್ಪಾದನೆ ಯೋಜನೆ ಈಗ ನಿರ್ಣಾಯಕ ಹಂತದತ್ತ ಸಾಗುತ್ತಿದೆ. ಈ ಒಪ್ಪಂದ ಅಂತಿಮಗೊಂಡರೆ ಭಾರತೀಯ ವಾಯುಪಡೆಗೆ ಅತ್ಯಾಧುನಿಕ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳು ದೊರೆಯುವ ಜೊತೆಗೆ ಭಾರತದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೂ ಐತಿಹಾಸಿಕ ಉತ್ತೇಜನ ಸಿಗಲಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಯಾವ ರೂಪ ಪಡೆಯುತ್ತದೆ ಎಂಬುದರ ಮೇಲೆ ಭಾರತೀಯ ವಾಯುಪಡೆಯ ಭವಿಷ್ಯದ ವೈಮಾನಿಕ ಶಕ್ತಿಯ ಮಹತ್ವದ ಭಾಗ ಅವಲಂಬಿತವಾಗಿರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.